ನಟ ದರ್ಶನ್ಗೆ ಸಿಕ್ತು ಗುಡ್ ನ್ಯೂಸ್. ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಜೈಲಲ್ಲೇ ದರ್ಶನ್ ಮತ್ತು ಕುಟುಂಬಸ್ಥರ ಭೇಟಿಗೆ ಅನುಮತಿ ಅನ್ನುವಂಥ ವಿಚಾರ. ನಟ ದರ್ಶನ್ಗೆ ಗುಡ್ ನ್ಯೂಸ್ ಇದು. ಜೈಲಲ್ಲೇ ದರ್ಶನ್ ಮತ್ತು ಕುಟುಂಬಸ್ಥರ ಭೇಟಿಗೆ ಅನುಮತಿ. ಒಳ ಸಂದರ್ಶನಕ್ಕೆ ಅಸ್ತು ಎಂದ 57ನೇಯ ಸೆಷನ್ಸ್ ಕೋರ್ಟ್. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಸಿಕ್ತು ಸಿಹಿ ಸುದ್ದಿ. ಜೈಲಿನಲ್ಲಿರುವ ದರ್ಶನ್ಗೆ ಗುಡ್ ನ್ಯೂಸ್ ಕೊಟ್ಟ ಕೋರ್ಟ್. ಆದ್ರೆ ಒಂದೇ ಒಂದು ಕಂಡೀಷನ್ ಹಾಕಿದ ನ್ಯಾಯಾಲಯ. ಕಾರಾಗೃಹದ ಒಳಗೆ ಭೇಟಿಗೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ್ ಅಧೀಕ್ಷಕರಿಗೆ ಪವರ್ ನೀಡಿದೆ ಕೋರ್ಟ್. ಈ ಬಗ್ಗೆ ಸೂಪರಿಂಟೆಂಡೆಂಟ್ ಏನ್ ಹೇಳುತ್ತಾರೆ ಅವರೇ ಆ ನಿರ್ಧಾರವನ್ನ ಕೈಗೊಳ್ಳಲಿ. ಅವರು ಒಪ್ಪಿಗೆಯನ್ನು ಸೂಚಿಸಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಇರುತ್ತೆ. ಈ ವಿಚಾರದಲ್ಲಿ ನಮ್ಮ ಅಭ್ಯಂತರವೇನಿಲ್ಲ ಅಂದಿದೆ ಕೋರ್ಟ್. ಜೈಲಿನ ಸೂಪರಿಂಟೆಂಡೆಂಟ್ ಏನ್ ಹೇಳ್ತಾರೆ ಅವರು ಒಪ್ಪಿದ್ರೆ ಅವಕಾಶ ಇರುತ್ತೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇದೀಗ ಜೈಲು ಅಧೀಕ್ಷಕರ ನಿರ್ಧಾರದತ್ತ ಎಲ್ಲರ ಚಿತ್ತ ಅನ್ನುವಂಥದ್ದು ಕೋರ್ಟ್ ಹೇಳಿರುವಂಥದ್ದೀಗ. ಜೈಲಿನಲ್ಲಿ ದರ್ಶನ್ ಮತ್ತು ಕುಟುಂಬಸ್ಥರ ಭೇಟಿಗೆ ಅನುಮತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಸಂದರ್ಶನಕ್ಕೆ ಅಸ್ತು ಹೊಂದಿದೆ 57ನೇಯ ಸೆಷನ್ಸ್ ಕೋರ್ಟ್. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಇದು ಸಿಹಿ ಸುದ್ದಿಯಾಗತ್ತೆ. ಜೈಲಿನಲ್ಲಿರುವ ದರ್ಶನ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೋರ್ಟ್. ಆದ್ರೆ ಒಂದು ಕಂಡೀಷನ್ ಹಾಕಿದೆ ನ್ಯಾಯಾಲಯ. ಕಾರಾಗೃಹದ ಒಳಗೆ ಭೇಟಿಗೆ ಅನುಮತಿಯ ವಿಚಾರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ ಅಧೀಕ್ಷಕರಿಗೆ ಪೂರ್ತಿಯಾಗಿ ಪವರ್ ನೀಡಿದೆ ಕೋರ್ಟ್. ಈ ಬಗ್ಗೆ ಸೂಪರಿಂಟೆಂಡೆಂಟ್ ಏನ್ ಹೇಳ್ತಾರೆ ಅವರೇ ಈ ನಿರ್ಧಾರವನ್ನ ಕೈಗೊಳ್ಳಿ. ಅವರು ಒಪ್ಪಿಗೆ ಸೂಚಿಸಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಇರುತ್ತೆ. ಕುಟುಂಬಸ್ಥರು ಭೇಟಿಯನ್ನ ಮಾಡಬಹುದು. ಈ ವಿಚಾರದಲ್ಲಿ ಕೋರ್ಟ್ ಅಭ್ಯಂತರವೇನಿಲ್ಲ. 57ನೇ ಸೆಷನ್ಸ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಂದಿದೆ. ಜೈಲ ಅಧೀಕ್ಷಕರ ನಿರ್ಧಾರವೇನಿರುತ್ತೋ ಅದೇ ನಿರ್ಧಾರವನ್ನ ಕೋರ್ಟ್ ಒಪ್ಪತ್ತೆ ಅಂತ ಹೇಳಲಾಗಿದೆ. ಈಗ ನಟ ದರ್ಶನ್ ಇಷ್ಟು ದಿನ ಕಾದಿದ್ರು ಒಳ ಸಂದರ್ಶನಕ್ಕೆ ಅವಕಾಶ ಬೇಕು, ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು, ಜೈಲಿನಲ್ಲಿ ಕಾರಾಗೃಹದಲ್ಲೇ ಬಂದು ಭೇಟಿ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಬಗ್ಗೆ ವಕಾಲತ್ತನ್ನು ವಹಿಸಿದ್ರು. ಈಗ ಸೆಷನ್ಸ್ ಕೋರ್ಟ್ ಹೇಳಿರುವಂತೆ 57ನೇಯ ಸೆಷನ್ಸ್ ಕೋರ್ಟ್ ಒಳ ಸಂದರ್ಶನಕ್ಕೆ ಅಸ್ತು ಹೊಂದಿದೆ. ಕಾರಾಗೃಹದಲ್ಲಿರುವಂತಹ ದರ್ಶನ್ಗೆ ಅವರ ಕುಟುಂಬವನ್ನ ಭೇಟಿ ಮಾಡೋಕೆ, ಕಾರಾಗೃಹಕ್ಕೆ ಬಂದು ಭೇಟಿ ಮಾಡೋಕೆ ಈಗ ಅವಕಾಶವನ್ನ ಕೊಟ್ಟಿದೆ. ಜೈಲಿನಲ್ಲಿರುವಂತಹ ದರ್ಶನ್ ಅವರ ಕುಟುಂಬವನ್ನ ಭೇಟಿ ಮಾಡಬಹುದು. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕಾರಾಗೃಹದ ಒಳಗೆ ಬಂದು ಕುಟುಂಬಸ್ಥರು ಭೇಟಿ ಮಾಡೋಕೆ ಅಥವಾ ದರ್ಶನ್ ಆಪ್ತರು ದರ್ಶನ್ ಅವರನ್ನ ಭೇಟಿ ಮಾಡೋಕೆ ಜೈಲಿನ ಅಧೀಕ್ಷಕರು ಒಪ್ಪಬೇಕು. ಜೈಲಿನ ಅಧೀಕ್ಷಕರು ಒಪ್ಪಿದ್ರೆ ಅವರು ನಿರ್ಧಾರ ಏನು ಕೈಗೊಳ್ಳುತ್ತಾರೆ, ಅವರು ಹೂ ಅನ್ಬಹುದು ಅಥವಾ ಇಲ್ಲ ಅಂತ ಕೂಡ ಹೇಳುವಂತ ಸಾಧ್ಯತೆ ಇದೆ. ಆದ್ರೆ ಕೋರ್ಟ್ ಹೇಳಿರುವಂತಹ ಪ್ರಕಾರ 57ನೇ ಸೆಷನ್ಸ್ ಕೋರ್ಟ್ ಹೇಳಿರುವಂತಹ ಪ್ರಕಾರ ಈ ಪವರ್ ಅನ್ನ, ಈ ಸಂಪೂರ್ಣ ನಿರ್ಧಾರವನ್ನ ನಾವು ಜೈಲಿನ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಅವರಿಗೆ ಕೊಡ್ತೇವೆ. ಅವರು ಈ ನಿರ್ಧಾರವನ್ನ ಕೈಗೊಳ್ಳಿ. ಅವರು ಒಪ್ಪಿಗೆ ಸೂಚಿಸಿದ್ರೆ ದರ್ಶನ್ ಅವರು ಕುಟುಂಬಸ್ಥರನ್ನ ಭೇಟಿ ಮಾಡಬಹುದು. ಪೂರ್ತಿ ಅಧಿಕಾರವನ್ನ ಈಗ ಕಾರಾಗೃಹದ ಅಧೀಕ್ಷಕರಿಗೆ ಬಿಟ್ಟಿದ್ದಾರೆ. ಕೋರ್ಟ್ ಬಿಟ್ಟಿರುವಂತದ್ದು ಮಹತ್ವದ ಆದೇಶವನ್ನ ಹೊರಡಿಸಿದೆ 57ನೇಯ ಸೆಷನ್ಸ್ ಕೋರ್ಟ್. ದರ್ಶನ್ ವಿಚಾರದಲ್ಲಿ ಒಳ ಸಂದರ್ಶನಕ್ಕೆ ಒಪ್ಪಿಗೆ ಇದೆ, ಆದ್ರೆ ಕಂಡೀಷನ್ಸ್ ಅಪ್ಲೈ ಅಂದಿದೆ. ಒಳ ಸಂದರ್ಶನವಾಗಬೇಕಾದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶ ಇದೆ ಅಂದಿದೆ ಕೋರ್ಟ್. ಆದ್ರೆ ಜೈಲಿನ ಸೂಪರಿಂಟೆಂಡೆಂಟ್ ಏನ್ ಹೇಳ್ತಾರೆ ಅವರು ಮನವಿ ಮಾಡಿ ಅವರು ಒಪ್ಪಿಗೆ ಸೂಚಿಸಿದ್ರೆ ದರ್ಶನ್ ಅವರು ಕುಟುಂಬಸ್ಥರನ್ನ ಭೇಟಿ ಮಾಡಬಹುದು ಅನ್ನುವಂಥ ಮಹತ್ವದ ಆದೇಶವನ್ನ ಕೋರ್ಟ್ ಈಗ ಹೇಳಿರುವಂಥದ್ದು. 57ನೇಯ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇಷ್ಟು ಕಾಲ ದರ್ಶನ್ ಜೈಲಿನಲ್ಲಿದ್ರು ಕುಟುಂಬಸ್ಥರನ್ನ ಭೇಟಿಯಾಗಬೇಕು, ಜೈಲಿನ ಒಳಗೆ ಭೇಟಿ ಮಾಡೋದಕ್ಕೆ ಅವಕಾಶ ಬೇಕು ಅನ್ನುವಂಥ ರೀತಿಯಲ್ಲಿ ನಾನಾ ಬೇಡಿಕೆಗಳನ್ನ ಇಟ್ಟಿದ್ರು. ಇದರ ಜೊತೆಗೆ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಮನೆ ಊಟಕ್ಕಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಹಾಸಿಗೆ ಮತ್ತು ಇತ್ಯಾದಿ ಉಪಕರಣಗಳ ಬಗ್ಗೆ ಕೂಡ ದರ್ಶನ್ ಕೇಳಿದಂಥದ್ದಿತ್ತು. ಅದರಲ್ಲಿ ಮುಖ್ಯವಾಗಿ ಜೈಲಿನ ಒಳಗೆ ಕುಟುಂಬಸ್ಥರನ್ನ ಭೇಟಿ ಮಾಡೋಕೆ ಅವಕಾಶ ಬೇಕು ಅಂತ ಕೇಳಲಾಗಿತ್ತು. ಈಗ ಆ ಅರ್ಜಿಯ ಒಂದು ವಿಚಾರಣೆ ಆಯಿತು. ವಿಚಾರಣೆಯಲ್ಲಿ 57ನೇ ಸೆಷನ್ಸ್ ಕೋರ್ಟ್ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು.
ಆಯ್ತು, ಒಳಗೆ ಭೇಟಿ ಮಾಡಬಹುದು, ಕಾರಾಗೃಹದಲ್ಲಿ ಭೇಟಿ ಮಾಡೋಕೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸುತ್ತೆ. ಆದರೆ ಕಂಡೀಷನ್ಸ್ ಅಪ್ಲೈ. ಜೈಲಿನ ಕಾರಾಗೃಹ ಅಧೀಕ್ಷಕರು ಏನು ನಿರ್ಧಾರವನ್ನ ಕೈಗೊಳ್ತಾರೆ, ಸಂಪೂರ್ಣವಾಗಿ ಅವರಿಗೆ ಆ ಪವರ್ ಅನ್ನ ಕೊಡಲಾಗುತ್ತೆ. ಅವರು ಒಪ್ಪಿದ್ರೆ, ಅವರು ಸೂಚನೆ ಕೊಟ್ರೆ ಭೇಟಿಗೆ ಅವಕಾಶವಿರುತ್ತೆ ಅಂತ ಈಗ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ.